ಗ್ಯಾರಂಟಿ ವಿಚಾರದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ, ಗ್ಯಾರಂಟಿ ಕೊಡೋದು ಕಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಜನ ಸರ್ಕಾರದಿಂದ ಭಿಕ್ಷೆ ಕೇಳ್ತಾ ಇಲ್ಲ, ಇವರು ಭಿಕ್ಷೆ ಕೊಡೋ ರೀತಿಯಲ್ಲಿ ಅದನ್ನು ಪರಿಭಾವಿಸ್ತಾ ಇದ್ದಾರೆ. ಜನ ಭಿಕ್ಷೆಗೆ ಯಾರೂ ಕೈಯೊಡ್ಡು ನಿಂತಿಲ್ಲ. ಕರ್ನಾಟಕ ರಾಜ್ಯದ ಜನ ಉದ್ಯೋಗ ಕೇಳ್ತಾ ಇದ್ದಾರೆ, ದುಡಿಯುವ ಅವಕಾಶಗಳಿಗೆ ದಾರಿ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ, ಮೂಲ ಸೌಕರ್ಯದ ಅಭಿವೃದ್ಧಿಗೆ ಒತ್ತು ಕೊಡಿ ಅಂತ ಕೇಳ್ತಿದ್ದಾರೆ. ನಮಗೆ ಶಿಕ್ಷಣ ಮತ್ತು ಆಸ್ಪತ್ರೆ ಸೌಲಭ್ಯ ಉಚಿತವಾಗಿ ಸಿಗಲಿ ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ. ಈಗ ಶಿಕ್ಷಣ ಮತ್ತು ಆಸ್ಪತ್ರೆ ಎರಡನ್ನೂ ಕೂಡ ಹೊರೆಯನ್ನಾಗಿ ಮಾಡಿ ಭಿಕ್ಷೆ ಕೊಡುವ ರೀತಿಯಲ್ಲಿ ಭಿಕ್ಷೆ ಕೊಡುವಂಥ ಕೆಲಸವನ್ನು ಅಷ್ಟೇ ಮಾಡ್ತಿದ್ದಾರೆ. ಜನ ಯಾರೂ ಕೂಡ ಭಿಕ್ಷೆಗೆ ಕೈ ಒಡ್ತಾ ಇಲ್ಲ. ಬೇಕಿದ್ರೆ ಇವರು ಜನಾಭಿಪ್ರಾಯ ಸಂಗ್ರಹಿಸಲಿ, ಜನರಿಗೆ ಭಿಕ್ಷೆ ಬೇಡ. ಯಾಕೆ ನಿರುದ್ಯೋಗಿಗಳು ಹೋರಾಟಕ್ಕಿಳಿದ್ರು ಇದನ್ನು ಅರ್ಥ ಮಾಡಿಕೊಳ್ಳಿ. ಮತ್ತು ಈ ಉದ್ಯೋಗದ ವಿಷಯದಲ್ಲಿ ಸರ್ಕಾರ ಸುಳ್ಳು ಹೇಳ್ತಾ ಇದೆ. 40,000 ಉದ್ಯೋಗ ನೇಮಕ ಮಾಡಿದ್ದೀವಿ 3 ವರ್ಷದಲ್ಲಿ ಅಂತ ಹೇಳಿದರು. ಚಳಿಗಾಲದ ಅಧಿವೇಶನ ಬೆಳಗಾಂನಲ್ಲಿ ನಡೀತು. ಹಿರಿಯ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥ ಎಚ್ ವಿಶ್ವನಾಥ್ ಅವರು ಸರ್ಕಾರಕ್ಕೆ ಒಂದು ಅನ್ಸ್ಟಾರ್ಡ್ ಕ್ವಶನ್, ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಕೇಳಿದರು. ಪ್ರಶ್ನೆ ಸಂಖ್ಯೆ 1197 ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದ್ದು. ಡೇಟು 18/12/2025, ಅಂದರೆ ಡಿಸೆಂಬರ್ 18ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಡಗೂರು ವಿಶ್ವನಾಥ್ ಅವರು ಕೇಳಿದ ಪ್ರಶ್ನೆ. ಆ ಪ್ರಶ್ನೆ ಏನು ಅಂದರೆ, ರಾಜ್ಯದ ಸರ್ಕಾರಿ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ಒಟ್ಟು ಸಂಖ್ಯೆ ಎಷ್ಟು, ಇಲಾಖಾವಾರು ಮಾಹಿತಿ ನೀಡುವುದು. ಅವರು ಕೊಟ್ಟಿದ್ದಾರೆ, ರಾಜ್ಯದ ಸರ್ಕಾರಿ ಇಲಾಖೆಗಳಲ್ಲಿ ಒಟ್ಟು 2,84,881 ಹುದ್ದೆಗಳು ಖಾಲಿ ಇರುತ್ತವೆ. ಇಲಾಖಾವಾರು ಅನುಬಂಧದಲ್ಲಿ ವಿವರವನ್ನು ಕೊಟ್ಟಿದ್ದಾರೆ. ಎರಡನೇ ಪ್ರಶ್ನೆ ಕೇಳಿದ್ದು, ಈ ಹುದ್ದೆಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿರುವ ವೇಳಾಪಟ್ಟಿ ಮತ್ತು ಪ್ರಸ್ತುತ ಅನುಷ್ಠಾನದ ಸ್ಥಿತಿ ಏನು. ಅವರು ಉತ್ತರ ಕೊಟ್ಟಿದ್ದಾರೆ, ಕಳೆದ 3 ವರ್ಷಗಳಲ್ಲಿ ವಿವಿಧ ನೇಮಕಾತಿ ಪ್ರಾಧಿಕಾರಗಳ ಮೂಲಕ 8,157 ಹುದ್ದೆಗಳ ನೇಮಕಾತಿಯನ್ನು ಪೂರ್ಣಗೊಳಿಸಲಾಗಿದೆ ಹಾಗೂ 3,081 ಹುದ್ದೆಗಳ ನೇಮಕಾತಿಯು ಪ್ರಗತಿಯಲ್ಲಿರುತ್ತದೆ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 24,300 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಅನುಮೋದನೆ ನೀಡಿದೆ. ಮುಂದುವರೆದು ಕಲ್ಯಾಣ ಕರ್ನಾಟಕ ಭಾಗದ ವೃಂದದಲ್ಲಿನ 371J 32,132 ಹುದ್ದೆಗಳ ಪೈಕಿ 80% ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಪರಿಭಾವಿತ ಸಹಮತಿಯನ್ನು ಆರ್ಥಿಕ ಇಲಾಖೆ ನೀಡಿರುತ್ತದೆ. ಆದರೆ ಇದುವರೆಗೂ ನೇಮಕ ಮಾಡಿರೋದೆಷ್ಟು ಅಂದರೆ 8,400 ಹುದ್ದೆಗಳು ಮಾತ್ರ, 8,157 ಹುದ್ದೆಗಳು ಮಾತ್ರ. ಆದರೆ ಹೇಳಿದ್ದೇನು, 40,000 ಹುದ್ದೆಗಳನ್ನು ನೇಮಕ ಮಾಡಲಾಗಿದೆ ಅನ್ನೋದು ಸುಳ್ಳು ಹೇಳಿದ್ದು.